ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದು ಬರೀತಕ್ಕಂಥ SSLC ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನೋಡೋಣ. ಸೊ ಎಲ್ಲ ವಿಷಯಗಳಲ್ಲಿ ಕೂಡ ನಾವು 40 ಅಂಕಗಳ ಪಾಸಿಂಗ್ ಪ್ಯಾಕೇಜನ್ನು ಕಂಪಲ್ಸರಿಯಾಗಿ ನೋಡಿ, ಖಂಡಿತವಾಗಿ ಬರ್ತದೆ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳು, ಕೊನೆ ಕ್ಷಣದ ಸಂಭವನೀಯ ಪ್ರಶ್ನೆಗಳು ಅಂತ ಬರ್ತಾ ಇದ್ದಾವಲ್ಲ, ಅವುಗಳನ್ನು ತಪ್ಪದೇ ಪ್ರಾಕ್ಟೀಸ್ ಮಾಡಿ. ಅಲ್ಲಿಂದ ಪ್ರಶ್ನೆಗಳು ಬಹಳ ಬರ್ತಾ ಇದ್ದಾವೆ. ಓಕೆನಾ. ಸೊ ಇದೇ ಥರ ಮ್ಯಾಥ್ಸಲ್ಲಿ ಕೂಡ ವಿಡಿಯೋಗಳನ್ನ ಲೈನಪ್ ಮಾಡ್ತೀವಿ, ಅದನ್ನು ಕೂಡ ನೋಡಿ ಅಂತ ಹೇಳ್ತಾ. ಸೊ ಲಾಸ್ಟ್ ಹೋಗುವಾಗ ಈ ಪ್ರಶ್ನೆಗಳನ್ನ ಚೆನ್ನಾಗಿ ಒಂದ್ಸಲ ಮೆಮರೈಸ್ ಮಾಡ್ಕೊಂಡು ಹೋಗಿ. ಸೊ ನಾನು ಓದ್ತಾ ಹೋಗ್ತೀನಿ, ಒಂದ್ಸರಿ ಕಣ್ಮುಚ್ಚಾದರೂ ಕುಂತು ಅದನ್ನು ಓದ್ಕೊಂಡು ನೆನಪಿಸ್ಕೊಂಡು ಹೋಗಿ, ಖಂಡಿತವಾಗಿ ಅಂಕಗಳು ಸಿಗ್ತದೆ. ಶಬರಿ ಪಾಠದಲ್ಲಿ ಬರ್ತಕ್ಕಂಥ ಯಾವುದೇ ಪ್ರಶ್ನೆಗಳಿಗೆ ನೀವು ಈ ಪಾಯಿಂಟ್ಸ್ಗಳನ್ನು ಬರೆದ್ರೂ ಕೂಡ ಉತ್ತರ ಸರಿ ಆಗ್ತದೆ. ರಾಮಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಾ ಮತ್ತಂಗಾಶ್ರಮಕ್ಕೆ ಬರ್ತಾರೆ. ಶಬರಿ ರಾಮನಿಗಾಗಿ ಕಾದಿದ್ದಳು. ರಾಮಲಕ್ಷ್ಮಣರನ್ನು ಕಂಡು ಬೆರಗಾದಳು. ರಾಮನ ಬಳಿ ಹೋಗಿ ಮೈಯನ್ನು ಮುಟ್ಟಿ ಕೈ ಹಿಡಿದು ಕಣ್ಣಿಗೆ ಒತ್ತಿಕೊಂಡು ಕಣ್ಣೀರು ಸುರಿಸಿದಳು. ಅವನ ಕಾಲಿಗೆ ನಮಸ್ಕರಿಸಿ ವನಮಾಲೆಯನ್ನು ಕೊರಳಿಗೆ ಹಾಕಿ ತಿನ್ನಲು ರುಚಿಯಾದ ಹಣ್ಣುಗಳನ್ನು ನೀಡಿದಳು. ರಾಮಲಕ್ಷ್ಮಣರನ್ನು ಮನಸಾರೆ ಉಪಚರಿಸಿ ಸಂತೋಷಪಟ್ಟಳು. ರಾಮನನ್ನು ಹಾಡಿ ಹೊಗಳಿ ತಾನೇ ನರ್ತಿಸಿ ನಲಿದಳು. ಶಬರಿಯ ಆತಿಥ್ಯದಿಂದ ರಾಮಲಕ್ಷ್ಮಣರು ಸಂತೃಪ್ತರಾದರು. ಶ್ರೀರಾಮನಿಗಾಗಿ ಕಾದು ಮುಪ್ಪಾಗಿದ್ದ ಶಬರಿ ರಾಮನಿಂದಲೇ ಮುಕ್ತಿಯನ್ನು ಪಡೆದಳು ಅಂತ ಬರೆದ್ರೆ ನಿಮಗೆ ಕಡಿಮೆ 3 ಮಾರ್ಕ್ಸ್ ಸಿಗ್ತದೆ. ನೆಕ್ಸ್ಟ್ ಹೋಗೋಣ. ಸಂಕಲ್ಪ ಗೀತೆ. ಇಲ್ಲಿಂದ 8 ವಾಕ್ಯದ ಪ್ರಶ್ನೆ ಬರ್ಬೋದು ಅಥವಾ ಮೌಲ್ಯಾಧಾರಿತ ಸಾರಾಂಶ ಬರ್ಬೋದು. ಇದನ್ನು ಕೂಡ ಬರೆದ್ರೆ ಮಿನಿಮಮ್ 3 ಮಾರ್ಕ್ಸ್ ಆದರೂ ಕೊಡ್ತಾರೆ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹನತೆಯನ್ನು ಹಚ್ಚಬೇಕು. ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗಬೇಕು. ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟಬೇಕು. ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳನ್ನು ಕಟ್ಟಬೇಕು. ಮನುಜರ ನಡುವನ ಅಡ್ಡಗೋಡೆಗಳ ಕೆಡವುತ್ತ ಸೇತುವೆಯಾಗಬೇಕು. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕಬೇಕು. ಭಯ ಸಂಶಯದಳು ಕಂದಿದ ಕಣ್ಣಳು ನಾಳಿನ ಕನಸನ್ನು ಬಿತ್ತಬೇಕು. ಹೀಗೆ ಕವಿ ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತಾಗಿರ್ಬೋದು ಅಥವಾ ದೃಢ ಸಂಕಲ್ಪವನ್ನು ಹೊಂದಬೇಕು ಅಂತ ಹೇಳಿದ್ದಾರೆ. ಕೌರವೇಂದ್ರನ ಕೊಂದೆ ನೀನು. ಸೊ ಇದು 4 ಅಂಕಕ್ಕೆ ಬರ್ಬೋದು ಅಥವಾ ಮೌಲ್ಯಾಧಾರಿತ ಹಾಕಿದ್ರು ಬರ್ಬೋದು. ಕರ್ಣ ಒಡ್ಡಿದ ಆಮಿಷಗಳು ಅಂತಕ್ಕಂಥ ಒಂದು ಪ್ರಶ್ನೆ ಬರ್ತದೆ. ಶ್ರೀ ಕೃಷ್ಣ ಒಡ್ಡಿದ ಆಮಿಷಗಳು. ಶ್ರೀಕೃಷ್ಣನು ಕರ್ಣನನ್ನ ಭೇಟಿ, ಕರ್ಣನನ್ನ ಪಾಂಡವ ಕೌರವರಿಗೆ ಹಿರಿಯ ಭೂಮಿಯ ಒಡೆಯ ಎಂದು ಜನ್ಮ ರಹಸ್ಯವನ್ನು ತಿಳಿಸಿದ. ಕುಂತಿಯ 5 ಪುತ್ರಗಳಲ್ಲಿ ಕರ್ಣ, ಧರ್ಮರಾಯ, ಭೀಮ, ಅರ್ಜುನ. ಮಾದ್ರಿಯ 5ನೇ ಮಂತ್ರದಲ್ಲಿ ನಕುಲ ಸಹದೇವರನ್ನು ಪಡೆದಳು. ಪಾಂಡವರು ಕೌರವರು ನಿನ್ನ ಸೇವೆ ಮಾಡುತ್ತಾರೆ, ಹಸ್ತಿನಾಪುರದ ರಾಜ್ಯನಾಗು ಎಂದು ಕೃಷ್ಣ ಆಮಿಷಗಳನ್ನು ಒಡ್ಡುತ್ತಾನೆ. ಕರ್ಣ ಅದಕ್ಕೆ ಒಪ್ಪದೆ ದುರ್ಯೋಧನನೇ ತನ್ನ ಬದುಕಿನ ಒಡೆಯ ಅಂತ ಹೇಳ್ತಾನೆ. ಅವರ ಅಭಿಮಾನವೇ ತನ್ನ ಅಭಿಮಾನ, ಅವನಿಗೆ ಏನು ಆಗುವುದೋ ತನಗೂ ಅದೇ ಆಗಲಿ. ಅವನಿಗೆ ಬೇಕೆನಿಸಿದಾಗ ಈ ಶರೀರವನ್ನು ತ್ಯಜಿಸುವೆನು ಅಂತ ಹೇಳ್ತಾನೆ. ನಾಳಿನ ಯುದ್ಧದಲ್ಲಿ ನನ್ನ ಶೌರ್ಯ ಪರಾಕ್ರಮವನ್ನು ತೋರಿಸುತ್ತೇನೆ, ಲೆಕ್ಕಕ್ಕೆ ಸಿಗದಷ್ಟು ಯೋಧರನ್ನು ಕೊಲ್ಲುತ್ತೇನೆ. ಹೀಗೆ ನನ್ನ ಒಡೆಯ ದುರ್ಯೋಧನನ ಋಣವನ್ನು ತೀರಿಸುತ್ತೇನೆ, ನಿನ್ನನೆಯ ವೀರರೈವರನ್ನ ನೋಯಿಸೋದಿಲ್ಲ ಅಂತ ಕರ್ಣ ಕೃಷ್ಣನಿಗೆ ಹೇಳ್ತಾನೆ ಅಂತಕ್ಕಂಥದ್ದಿತ್ತು. ಈ ಪ್ರಶ್ನೆ ಚೆನ್ನಾಗಿದೆ. ಸೊ ನೀವು ಕೌರವೇಂದ್ರನ ಕೊಂದೇನಿನಲ್ಲಿ ವಿಶೇಷವಾಗಿ ಲಾಸ್ಟ್ ಟೈಮ್ ನಿಮಗೆ ವೀರಲವ ಕೇಳಿದ್ರು 4 ಅಂಕಕ್ಕೆ. ಈ ಸರಿ ಇದು ಬರ್ತಕ್ಕಂಥ ಸಾಧ್ಯತೆ 99% ಇದೆ. ಇನ್ನು ವೀರಲವದಲ್ಲಿ ನಿಮಗೆ ಏನು ಮಾಡಿದ್ರಪ್ಪ ಅಂದರೆ ಹೋದ ಸರಿ ಕೇಳಿದ್ರು, ಈ ಸರಿ ಮೌಲ್ಯಾಧಾರಿತ ಸಾರಾಂಶ ಬರ್ಬೋದು ಅಥವಾ ಪದ್ಯ ಪೂರ್ಣ ಮಾಡಲಿಕ್ಕೇನು ಕೂಡ ಬರ್ಬೋದು. ಶ್ರೀರಾಮನು ಪೂಜಿಸಿಕೊಂಡ ಉತ್ತಮವಾದ ಯಜ್ಞದ ಕುದುರೆಯು ಭೂಮಿಯ ಎಲ್ಲ ಕಡೆ ಸಂಚರಿಸುತ್ತಾ ನಡೆಯುತ್ತಿತ್ತು. ಅದು ರಾಮನ ಕುದುರೆ ಎಂದು ಕೇಳಿ ರಾಜ ಮಹಾರಾಜರು ತಡೆಯದೆ ಹೆದರುತ್ತಾ ನಮಿಸಿ ಮುಂದೆ ಹೋಗಲು ಬಿಟ್ಟರು. ಅದು ಸಂಚರಿಸುತ್ತಾ ಹುಲ್ಲನ್ನು ನೋಡಿ ವಾಲ್ಮೀಕಿ ಆಶ್ರಮಕ್ಕೆ ನುಗ್ಗಿತು. ತೋಟದ ಕಾವಲಿಗಿದ್ದ ಲವನು ಬಂದು ಅದರ ಹಣೆಯಲ್ಲಿ ಬರೆದಿದ್ದ ಲೇಖನವನ್ನು ಓದಿದನು. ಅದರಲ್ಲಿ ಈ ಭೂಮಿಯಲ್ಲಿ ರಾಮನು ಒಬ್ಬನೇ ವೀರ, ಅವನನ್ನು ಹೆದರಿಸುವ ಸಾಮರ್ಥ್ಯವಿದ್ದರೆ ಕುದುರೆಯನ್ನು ಕಟ್ಟಿಹಾಕಿ ಎಂದು ಬರೆದಿತ್ತು. ರಾಮನ ಗರ್ವನನ್ನು ಮುರಿಯುತ್ತೇನೆ ಎಂದು ಲವ ಕುದುರೆಯನ್ನು ಕಟ್ಟಿಹಾಕಿದ. ಮುನಿಗಳ ಮಕ್ಕಳು ಕುದುರೆಯನ್ನು ಬಿಡಲು ಹೇಳಿದರು. ಲವ, ನಾನು ಹೆದರೋದಿಲ್ಲ, ನೀವು ಹೋಗಿ ಎಂದು ಒಬ್ಬನೇ ಬಿಲ್ಲನ್ನೇರಿಸಿ ನಿಂತನು. ಪದ್ಯಭಾಗದಲ್ಲಿ ಲಾಸ್ಟ್ ಟೈಮ್ ಸಂಕಲ್ಪ ಗೀತೆ ಬಂದಿತ್ತು, ಈ ಸರಿ ಬರ್ತಕ್ಕಂಥ ಸಾಧ್ಯತೆ ಕಡಿಮೆ. ವೀರಲವ ಮತ್ತು ಕೌರವೇಂದ್ರನ ಕೊಂದೆ ನೀನು ಅಂತ ನೋಡ್ಕೊಡ್ರಿ. ಸೊ ವೀರಲವದಲ್ಲಿ ಏನಿದೆ, ತೆಗೆದುತ್ತರಿಯ ಮುರಿದು ಕುದುರೆಯ ಗಳಕ್ಕೆ ಬಿಗಿದು ಕದಳಿ ದ್ರುಮಕ್ಕೆ ಕಟ್ಟಲೆ ಮುನಿಸುತ್ತರ್ ಮಿಗೆ ನಡುಗಿ ಬೇಡ ಬೇಡ ರಸುಗಳ ವಾಜಿಯಂ ಬಿಡು ಬಿಡಿದರೆಮ್ಮ ನೆನಲು ನಗುತೆ ಪಾರ್ವರ ಮಕ್ಕಳಂಜಿದೊಡೆ ಜನಕಿಯ ಮಗನಿದಕ್ಕೆ ಬೆದರುವನೆ ಹೋಗಿ ನೀವೆಂದು ಲವ ನಗಡುತನದಿಂದ ಬಿಲ್ಲುವನ್ನೇರಿಸಿ ತೀಡಿ ಜೇಗೈದು ನಿಂತಿರ್ದನು ಅಂತ ಬರ್ಬೋದು. ಇದು ಬರದೇ ಇತ್ತಂದರೆ ನಿಮಗೆ ಕೌರವೇಂದ್ರನ ಕೊಂದೆ ನೀನಲ್ಲಿ ಕೂಡ ಖಂಡಿತವಾಗಿ ಬರ್ತದೆ. ಮಾರೀಗ ಉತ್ತನವಾಯಿತು, ನಾಳಿನ ಭಾರತವು ಚತುರಂಗ ಬಲದಲ್ಲಿ ಕೌರವನ ಋಣ ಹಿಂಗೆ ಋಣದಲ್ಲಿ ಸುಭಟ ಕೋಟಿಯನ್ನು ತೀರಿಸಿಯೇ ಪತಿಯವಸರಕ್ಕೆ ಶರೀರವನ್ನು ನೂಕುವೆನು
ನಿನ್ನಯ ವೀರರೈವರ ನೋವಿಸೆನು ರಾಜೀವ ಸಕನಾನಿ ಅಂತ ಕೊಟ್ಟಿದ್ದಾರೆ. 8 ವಾಕ್ಯದ ಪ್ರಶ್ನೆ ಹೇಳಿದ್ದೀನಿ, ಮೌಲ್ಯ ಹೇಳಿದ್ದೀನಿ, ಓಕೆ, ಪದ್ಯ ಪೂರ್ಣ ಮಾಡೋದು ಹೇಳಿದ್ದೀನಿ. ಸೊ ಮಿನಿಮಮ್ ಎಷ್ಟಾಯಿತು? 4 4 4 12. ಸೊ ಮಿನಿಮಮ್ 10 ಮಾರ್ಕ್ಸ್ ಆದರೂ ಕೂಡ ಇಲ್ಲಿ ನಿಮಗೆ ಈ 5 ನಿಮಿಷದಲ್ಲಿ ಸಿಕ್ತು. ಕವಿ, ಸಾಹಿತಿ, ಲೇಖಕರ ಪರಿಚಯದಲ್ಲಿ ನೋಡಿ. ಸೊ ಲಾಸ್ಟ್ ಟೈಮ್ ನಿಮಗೆ ಏನು ಕೇಳಿದ್ರು? ಸಾರಾ ಅಬ್ಬೂಬ್ಕರ್ ಅವ್ರ ಬಗ್ಗೆ ಬಂದಿತ್ತು, ಕುವೆಂಪು ಅವ್ರ ಬಗ್ಗೆ ಬಂದಿತ್ತು. ಈ ಸರಿ ಗದ್ಯದಲ್ಲಿ ಎನ್ ಮೂರ್ತಿರಾವ್, ಡಿ.ಎಸ್. ಜಯಪ್ಪಗೌಡ, ದೇವನೂರು ಮಹದೇವರಲ್ಲಿ ಒಬ್ಬರು ಮಾತ್ರ ನಿಮ್ಮ ಕ್ವಶನ್ ಪೇಪರಲ್ಲಿ ಕಾಣ್ತಾರೆ. ಎನ್ ಮೂರ್ತಿರಾವ್ ಅವ್ರದ್ದು ನೋಡಿ, ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳು, ಕಾಲ 1900, ಕೃತಿ ಹಗಲುಗನಸು ಅಲೈವಮನ, ಬಿರುದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ. ಡಿ.ಎಸ್. ಜಯಪ್ಪಗೌಡ, ಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ದಾರದಹಳ್ಳಿ, ಕಾಲ 1947, ಕೃತಿ ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು ಜನಪದ ಆಟಗಳು, ಪ್ರಶಸ್ತಿ ಪ್ರಶಸ್ತಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ದೇವನೂರು ಮಹದೇವ ಅವರ ಬಗ್ಗೆ ಇದೆ, ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರು, ಕಾಲ 1948, ಕೃತಿ ಎದೆಗೆ ಬಿದ್ದ ಅಕ್ಷರ ಕುಸುಮ ಬಾಲೆ, ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ಅಂತಕ್ಕಂಥದ್ದು ಒಂದಿತ್ತು. ಪದ್ಯಭಾಗದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಒಂದು ದ.ರಾ. ಬೇಂದ್ರೆ, ರನ್ನ ಮತ್ತು ಪಂಪ, ಇವೆರಡರಲ್ಲಿ ಹೆಚ್ಚು ಬರ್ತಕ್ಕಂಥ ಸಾಧ್ಯತೆ ತುಂಬಾ ಇದ್ದಾವೆ. ಬಟ್ ಆದರೂ ಕೂಡ 3 ಓದಿ. ದ.ರಾ. ಬೇಂದ್ರೆ, ಸ್ಥಳ ಧಾರವಾಡ, ಕಾಲ 1896, ಕೃತಿ ಗರಿ ಕೃಷ್ಣಕುಮಾರಿ, ಬಿರುದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ. ರನ್ನ, ಜನ್ಮಸ್ಥಳ ಬಾಗಲಕೋಟೆ ಜಿಲ್ಲೆಯ ಮುದುಗೋಳಲು, ಕ್ರಿಸ್ತಶಕ 1900, ಕೃತಿ ಸಾಹಸ ಭೀಮ ವಿಜಯಂ, ಪರಶುರಾಮ ಚರಿತಂ, ಬಿರುದು ಕವಿ ಚಕ್ರವರ್ತಿ. ಪಂಪ, ವೆಂಗಿಪಂಡಲದ ವೆಂಗಿಪಳು, ಕಾಲ 902 ಸುಮಾರು, ಕೃತಿ ವಿಕ್ರಮಾರ್ಜುನ ವಿಜಯ, ಆದಿಪುರಾಣ, ಬಿರುದು ಸರಸ್ವತಿ ಮಣಿಹಾರ, ಸಂಸಾರ ಸಾರೋದಯ ಅಂತ ಇತ್ತು. ಇನ್ನು ಮೋಸ್ಟ್ ನಾನು ಪ್ರಶ್ನೆಗಳಿದ್ದಾವೆ. ಸೊ ನಮ್ಮ ಭಾಷೆಯಲ್ಲಿ ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳು ಬರ್ಬೋದು. ವ್ಯಾವಹಾರಿಕವೆಂದರೆ ಜೀವದ್ ಭಾಷೆ, ಅದರಲ್ಲಿ ಜನ ಮಾತನಾಡ್ತಾರೆ, ವ್ಯವಹರಿಸ್ತಾರೆ, ಉದಾಹರಣೆ ಕನ್ನಡ, ತುಳು. ಗ್ರಾಂಥಿಕವೆಂದರೆ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆ, ಉದಾಹರಣೆ ಸಂಸ್ಕೃತ ಮತ್ತು ಕನ್ನಡ. ಇಷ್ಟು ಕೀ ಪಾಯಿಂಟ್ ಇತ್ತು. ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ? ನವಶಿಲಾಯುಗದ ಮಾನವ ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟು ಆಸ್ತಿ, ಮನೆ, ಬದುಕು ಮೊದಲಾದ ಭಾವನೆ ತಳೆಯುವುದಕ್ಕೆ ಎಂದು ಮೊದಲು ಮಾಡಿದನು, ಅಂದು ಆತನಿಗೆ ಲೆಕ್ಕವಿಡುವ ಅವಶ್ಯಕತೆ ಉಂಟಾಯಿತು. ಇದೇ ಲಿಪಿಯ ಉಗಮದ ಕಾಲ ಅಂತ ಹೇಳ್ತಾರೆ. ಲಿಪಿ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು? ಮಾನವನಿಗೆ ಬಿಡುವು ಹೆಚ್ಚಿದಂತೆ ತನ್ನ ಆಗು ಹೋಗುಗಳನ್ನು, ಸುಖ ದುಃಖಗಳನ್ನು ಕಾವ್ಯ ರೂಪಕ್ಕೆ ಇಳಿಸುವ ಮಾರ್ಗವನ್ನು ಕಂಡುಕೊಂಡನು. ಸಾಹಿತ್ಯ ವಿವಿಧ ರೂಪದಲ್ಲಿ ಬೆಳೆಯಿತು. ಲಿಪಿಯ ಮೂಲಕ ಸುಂದರವಾದ ಸಾಹಿತ್ಯ ಕೃತಿಗಳನ್ನು ಬರೆಯುವುದನ್ನು ಮಾನವ ಕಲಿತುಕೊಂಡ. ಲಿಪಿ ಮೂಲಕ ಪರಂಪರೆಯಿಂದ ಬಂದ ಎಷ್ಟೋ ವಿಷಯಗಳನ್ನು ಬರೆದಿಡಲು ಸಾಧ್ಯವಾಯಿತು. ಜ್ಞಾನ ಭಂಡಾರ ಭದ್ರವಾಯಿತು. ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ? ಇದು ಬಂದರೆ ಬರ್ತಕ್ಕಂಥ ಸಾಧ್ಯತೆ ತುಂಬ ಇದೆ. ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ. ಬಸವೇಶ್ವರ, ಅಲಮಪ್ರಭು, ಚಾಮರಸ, ಕುಮಾರವ್ಯಾಸ, ಪುರಂದರದಾಸ, ಕನಕದಾಸರಂಥ ಶ್ರೇಷ್ಠರು ಸುಲಭ ಮಾರ್ಗವನ್ನೇ ತುಳಿದರು. ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದರು. ಹೀಗೆ ಕನ್ನಡ ಭಾಷೆ ಹದಗೊಂಡಿತು. ಭಾಗ್ಯಶಿಲ್ಪಿಗಳು. ಸೊ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು? ಗ್ರಾಮ ನಿರ್ಮಲೀಕರಣ, ವೈದ್ಯ ಸಹಾಯ, ವಿದ್ಯಾಪ್ರಚಾರ, ನೀರಿನ ಸೌಕರ್ಯ, ಪ್ರಯಾಣ ಸೌಲಭ್ಯ. ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ನೀರಾವರಿ ಯೋಜನೆ ಜಾರಿಗೆ ಬಂದವು? ವಾಣಿ ವಿಲಾಸ್ ಸಾಗರ ಅಣೆಕಟ್ಟು, ಕೃಷ್ಣಸಾಗರ ಅಣೆಕಟ್ಟು ನಿರ್ಮಾಣ. ಶಿಕ್ಷಣದ ಬಗ್ಗೆ ವಿಶ್ವೇಶ್ವರವರು ಏನೆಂದು ಹೇಳಿದ್ದಾರೆ? ಆಧುನಿಕ ಶಿಕ್ಷಣವೇ ಎಲ್ಲ ಸಮಸ್ಯೆಗಳಿಗೆ ಪರಮೋಚ್ಚ ಪರಿಹಾರ. ಶಿಕ್ಷಣವು ಸಂಜೀವಿನಿ. ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು. ಶಿಕ್ಷಣ ಕೆಲವೇ ಜನರ ಸೊತ್ತಾಗದೆ ಎಲ್ಲರ ಆಜನ್ಮಸಿದ್ಧ ಹಕ್ಕಾಗಬೇಕು. ಇನ್ನು ಹಣಕಾಸು ನೀತಿಯಲ್ಲಿ ವಿಶ್ವೇಶ್ವರಯ್ಯ ಮಾಡಿದ ಮಾರ್ಪಾಡುಗಳು. ಮೈಸೂರು ಬ್ಯಾಂಕ್ ಸ್ಥಾಪನೆ, ಕೈಗಾರಿಕೆಗಳ ಅಭಿವೃದ್ಧಿಗೆ ಫೀಡರ್ ಬ್ಯಾಂಕ್ ಸ್ಥಾಪನೆ, ಕೈಗಾರಿಕಾ ಹೂಡಿಕೆ ಮತ್ತು ಅಭಿವೃದ್ಧಿ ನಿಧಿ ಸ್ಥಾಪನೆ, ಸಾರ್ವಜನಿಕ ವಿಮಾ ಯೋಜನೆ ಜಾರಿಗೆ, ಪ್ರಾಂತೀಯ ಸಹಕಾರಿ ಬ್ಯಾಂಕ್ಗಳ ಸ್ಥಾಪನೆ. ಲಂಡನ್ ನಗರದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟೊಪ್ಪಿಗೆ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ? ಒಂದು ಟೊಪ್ಪಿಗೆಯಂತೆ ಇನ್ನೊಂದಿರುವುದಿಲ್ಲ. ಸಿಕ್ಕಿಸಿದ ಪುಚ್ಛವಾದರೂ ಕನಿಷ್ಠ ಪಕ್ಷ ಬೇರೆಯಾಗಿರುತ್ತದೆ. ಕೋಟ್ಯಾವಧಿ ಟೊಪ್ಪಿಗೆಗಳನ್ನು ಬೇಕಾದರೆ ಪರೀಕ್ಷಿಸಿ ಇದನ್ನು ಮನಗಾಣಬಹುದು. ಒಂದು ಮನುಷ್ಯಳಂತೆ ಟೊಪ್ಪಿಗೆಯಲ್ಲವೇ ಒಬ್ಬ ಇನ್ನೊಬ್ಬಳಿಲ್ಲ ಎಂದು ಲೇಖಕರು ದಾಖಲಿಸಿದ್ದಾರೆ. ಪೋಯೆಟ್ಸ್ ಕಾರ್ನರ್ನಲ್ಲಿ ಯಾವ ಕವಿಗಳ ಸಮಾಧಿಗಳಿವೆ? ಇಂಗ್ಲಿಷ್ ಲೇಖಕರಾದ ಕಿಪ್ಲಿಂಗ್, ಹಾರ್ಡಿ, ಮ್ಯಾಕಾಲೆ, ಜಾನ್ಸನ್, ಗೋಲ್ಡ್ಸ್ಮಿತ್, ಪ್ರಸಿದ್ಧ ವಿಮರ್ಶಕ ಡ್ರೈಡನ್, ಬ್ರಿಟನ್ ರಾಷ್ಟ್ರಕವಿ ವರ್ಡ್ಸ್ವರ್ತ್, ಪ್ರಖ್ಯಾತ ನಾಟಕಕಾರ ಬೆನ್ ಜಾನ್ಸನ್ ಅವರ ಸಮಾಧಿಗಳಿವೆ. ಕಲ್ಲುಪಾಟಿಯ ವಿಶೇಷತೆ, ಇದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು.
ಬ್ರಿಟಿಷ್ ಸಾಮ್ರಾಜ್ಯರ ರಾಜ್ಯಾಭಿಷೇಕವಾಗುವಾಗ ಅವರು ಕೂರುವ ಸಿಂಹಾಸನದ ಮೇಲೆ ಈ ಕಲ್ಲು ಪಾಟಿಯನ್ನು ಹಾಕ್ತಾರೆ. ಪಟ್ಟಾಭಿಷೇಕವಾಗುವಾಗ ಮಾತ್ರ ಸಾಮ್ರಾಟರು ಇದರ ಮೇಲೆ ಕೂಡಬೇಕು. ಈ ಶಿಲೆಯನ್ನು 3ನೇ ಎಡ್ವರ್ಡ್ ಸ್ಕಾಟ್ಲೆಂಡಿನ ಅರಸರಿಂದ ಕಿತ್ತುಕೊಂಡು ಬಂದಂತೆ ಕಾಣುತ್ತದೆ. ಅಂದಿನಿಂದ ಎಲ್ಲರ ಸಾಮ್ರಾಟರ ಅಭಿಷೇಕ ಈ ಕಲ್ಲಿನ ಮೇಲೆಯೇ ಆಗ್ತದೆ. ಮುಂದಿನ ಪ್ರಶ್ನೆ, ವೂಲ್ವರ್ತ್ ಅಂಗಡಿಯಲ್ಲಿ ಸಿಗೋ ವಸ್ತುಗಳು: ಬೂಟು, ಕಾಲುಚೀಲು, ಚನ್ನ, ಸಾಬೂನು, ಔಷಧ, ಪುಸ್ತಕ, ಅಡಿಗೆ ಪಾತ್ರೆ, ಎಲೆಕ್ಟ್ರಿಕ್ ದೀಪದ ಸಾಮಾನು, ಫೋಟೋ, ಅಡವಿಯ ಹೂ, ಯುದ್ಧ ಸಾಮಗ್ರಿ ಎಲ್ಲವೂ ಸಿಗ್ತದೆ. ಅಗ್ನಿಭೂತಿ ವಾಯುಭೂತಿಯರ ಕಥೆಯಲ್ಲಿನ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ರಾಜ್ಯಸಭೆಯಲ್ಲಿ ಅಗ್ನಿಭೂತಿ ವಾಯುಭೂತಿಯರನ್ನು ಮೂರ್ಖರೆಂದೇ ತೀರ್ಮಾನಿಸಿದ್ದೇಕೆ? ಮಂತ್ರಿ ಸೋಮಶರ್ಮನ ಮರಣದ ನಂತರ ಕೆಲವು ದಿವಸಗಳ ನಂತರ ಮಕ್ಕಳಾದ ಅಗ್ನಿಭೂತಿ ವಾಯುಭೂತಿಯರನ್ನು ರಾಜನು ಅರಮನೆಗೆ ಬರಮಾಡಿಕೊಂಡನು. ನೀವು ಯಾವ ವಿದ್ಯೆಗಳನ್ನು ಬಲ್ಲಿರಿ ಎಂದು ಇಬ್ಬರನ್ನೂ ಕೇಳಿದಾಗ ಅವರು ತಲೆ ತಗ್ಗಿಸಿ ಮರು ಮಾತನಾಡದೆ ಕಣ್ಣೀರು ತುಂಬಿಕೊಂಡು ನೆಲದಲ್ಲಿ ಬರೆಯುತ್ತಿರುವಾಗ ರಾಜ್ಯಸಭೆಯಲ್ಲಿ ಇದ್ದ ಎಲ್ಲರೂ ಇವರು ಮೂರ್ಖರು, ಯಾವ ವಿದ್ಯೆಗಳನ್ನೂ ತಿಳಿಯರು, ಸಪ್ತವ್ಯಸನದಲ್ಲಿ ತೊಡಗಿರುವರು ಎಂದು ತೀರ್ಮಾನವನ್ನು ಮಾಡ್ತಾರೆ. ಇನ್ನು ಅಗ್ನಿಭೂತಿ ವಾಯುಭೂತಿಯರು ಸೂರ್ಯಮಿತ್ರನಿಂದ ಕಲಿತುಕೊಂಡ ವಿದ್ಯೆಗಳು ಯಾವುವು? 4 ವೇದ, 6 ಅಂಗ, 18 ಧರ್ಮಶಾಸ್ತ್ರ, ಮೀಮಾಂಸಾ, ನ್ಯಾಯಶಾಸ್ತ್ರ, ವ್ಯಾಕರಣ, ನಿಘಂಟು, ಹಾನಿತಂ, ಚರಕಂ, ಜ್ಯೋತಿಷ್ಯ, ಮಂತ್ರವಿದ್ಯೆ, ಹೀಗೆ ಎಲ್ಲ ಶಾಸ್ತ್ರಗಳನ್ನ ಏನು ಮಾಡ್ತಾರಪ್ಪ ಅಂದರೆ ಕಲಿತುಕೊಳ್ತಾರೆ. ಇನ್ನು ಸೂರ್ಯಮಿತ್ರ ಅಗ್ನಿಭೂತಿ ವಾಯುಭೂತಿಯರಿಗೆ ವಿದ್ಯಾಭ್ಯಾಸದ ನಂತರ ಮಾವನೆಂದು ಹೇಳಲು ಕಾರಣ: ಸೂರ್ಯಮಿತ್ರ ಅಗ್ನಿಭೂತಿ ವಾಯುಭೂತಿಯರಿಗೆ ಸಲುಗೆ ಕೊಟ್ಟರೆ ಇವರು ಹಿಂದಿನಂತೆ ದರ್ಪದಿಂದ ಕೆಡುವರು ಎಂದು ಮನದಲ್ಲೇ ಯೋಚಿಸಿ ತಾನು ಸೋದರನೆಂದು ಹೇಳಿರಲಿಲ್ಲ. ವಿದ್ಯೆ ಕಲಿತು ಪಂಡಿತರಾಗಿದ್ದರಿಂದ ನಾನು ನಿಮ್ಮ ಮಾವ ಅಂತಾನೆ ಹೇಳ್ತಾನೆ. ಹಲಗಲಿಗೆ ದಂಡು ಬರಲು ಕಾರಣ ಮೋಸ್ಟ್ ಇಂಪಾರ್ಟೆಂಟ್: ಹಲಗಲಿಯ ಬೇಡರು ತಮ್ಮಲ್ಲಿರುವ ಆಯುಧಗಳನ್ನು ಕಡಲು ಒಪ್ಪದೆ ದಂಗೆ ಎದ್ದರು. ಮುಂಗಾರಿನ ಸಿಡಿಲು ಸಿಡಿಯುವ ಹಾಗೆ ಗುಂಡು ಹೊಡೆದರು. ಇದರಿಂದ ಬ್ರಿಟಿಷ್ ಸೈನಿಕರು ದಂಗು ಹಿಡಿದು ದೂರ ಸರಿದು ನಿಂತರು. ಹೆಚ್ಚಿನ ದಂಡು ಬರಲಿ ಎಂದು ಸಾಹೇಬ ಪತ್ರ ಬರೆದು ತನ್ನ ಮೇಲಿನ ಅಧಿಕಾರಿಗಳಿಗೆ ಕಳಿಸಿದ. ಆಗ ದಂಡು ತಯಾರಾಗಿ ಹಲಗಲಿಗೆ ಬಂದಿತು. ಹಲಗಲಿಯ ಮೇಲೆ ದಂಡು ಹೇಗೆ ದಾಳಿ ಮಾಡಿತು? ಬ್ರಿಟಿಷ್ ದಂಡಿನ ಸಿಪಾಯಿಗಳು ಹಲಗಲಿಯ ಬೇಡರನ್ನು ಬೆನ್ನು ಹತ್ತಿ ತಿರುವಿ ಹಾಕಿ ಕೊಂದರು. ಬೇಡರನ್ನು ದಂಡಿನ ಮಧ್ಯೆ ಹಾಕಿಕೊಂಡು ಕರುಣೆ ಇಲ್ಲದೆ ಹಾಗೆ ಗುಂಡು ಹೊಡೆದು ಸಾಯಿಸಿದರು. ಸಿಕ್ಕದ್ದನ್ನೆಲ್ಲ ತೆಗೆದುಕೊಂಡು ಊರಿಗೆ ಕೊಳ್ಳಿ ಇಟ್ಟು ಗುರುತು ಉಳಿಯದಂತೆ ಸುಟ್ಟು ಹಾಕಿದರು ಅಂತ ಬರೆದ್ರೆ ಸಾಕು. ಇನ್ನು ಲಾವಣಿಗಳನ್ನು ಏಕೆ ವೀರಗೀತೆಗಳು ಅನ್ನಲಾಗಿದೆ? ಈ ಲಾವಣಿಗಳು ವೀರಕಲಿಗಳ ವೀರ ಸಾಹಸ, ವೀರರ ಉಜ್ವಲ ಜೀವನಗತ ಘಟನೆಗಳನ್ನು ಆಧರಿಸಿದ ಕಥನಾತ್ಮಕ ಕಾವ್ಯಗಳೇ ಆಗಿದ್ದಾವೆ. ಇವು ವೀರತನ ಮತ್ತು ಸಾಹಸವನ್ನು ವರ್ಣಿಸುವುದರಿಂದ ಲಾವಣಿಗಳನ್ನು ವೀರಗೀತೆಗಳೇ ಅಂತ ಕರೆಯಲಾಗಿದೆ. ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ? ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಹರಸಿದೆ? ಕಾಲವು ಯುಗ ಯುಗಗಳ ಹಣೆ ಬರಹವನ್ನು ಅಳಿಸಿ ಹಾಕಿ ಹೊಸತನವನ್ನು ಹೊಸ ಹಣೆ ಬರಹವನ್ನು ಬರೆದು ಎಲ್ಲರಿಗೂ ಬದಲಾವಣೆಯಾಗುವ ಒಳ್ಳೆಯ ಭಾಗ್ಯವನ್ನು ತೆರೆದುಕೊಟ್ಟಿದೆ. ಹಾಗೆಯೇ ರೆಕ್ಕೆಯ ಬೀಸುತ್ತಾ ಮೇಲಕ್ಕೆ ಹಾರುತ್ತಾ ನೀಡುತ್ತಾ ಹೊಸಗಾಲದ ಹಸು ಮಕ್ಕಳಿಗೆ ಹೊಸ ಚೇತನವನ್ನು ಉತ್ತಮ ಭವಿಷ್ಯಕ್ಕಾಗಿ ಶುಭ ಹಾರೈಸಿದೆ. ಹಕ್ಕಿ ಯಾವ ಮೇರೆ ಮೀರಿ ನೀರನ್ನು ಹೀರಿದೆ? ಬೆಳ್ಳಿಯ ಹಳ್ಳಿಯ ಮೇರೆಯನ್ನು ಮೀರಿದೆ, ತಿಂಗಳೂರಿನ ನೀರನ್ನು ಹೀರಿದೆ. ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರ ಏನು? ಬ್ರಿಟಿಷರ ದಮನಕಾರಿ ಪ್ರಭುತ್ವವನ್ನು ಧ್ವಂಸ ಮಾಡಲು ಏನನ್ನಾದರೂ ಮಾಡಿಯೇ ತೀರುತ್ತೇನೆಂದು ಕ್ರೂರ ಬ್ರಿಟಿಷ್ ಆಳ್ವಿಕೆಯನ್ನು ಅಂತ್ಯಗೊಳಿಸಬೇಕೆಂಬ ನಿರ್ಧಾರ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ಭಗತ್ ಸಿಂಗ್ ತೆಗೆದುಕೊಳ್ತಾನೆ. ಭಗತ್ ಸಿಂಗ್ ಅಮರನಾದದ್ದು ಹೇಗೆ? ಕ್ರಾಂತಿಕಾರಿಗಳ ಸಹಕಾರದಿಂದ ಮಾತೃಭೂಮಿಯನ್ನು ಗುಲಾಮಗಿರಿಯ ಸಂಕೋಲೆಯಿಂದ ಬಿಡಿಸಲು ಸ್ವಾತಂತ್ರ್ಯ ಹೋರಾಟದ ಪಥದಲ್ಲಿ ಮುನ್ನಡೆದನು. ಸ್ವಾತಂತ್ರ್ಯಕ್ಕೋಸ್ಕರ ತನ್ನ ಜೀವನವನ್ನೇ ಅರ್ಪಿಸಿ ಮರಣದಂಡೆಗೆ ಈಡಾದನು. ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಗುರಿ ತೋರಿಸಿಕೊಟ್ಟು ಪ್ರಾಣಾರ್ಪಣೆ ಮಾಡಿದ ಭಗತ್ ಸಿಂಗ್ ತನ್ನ ತ್ಯಾಗ ಬಲಿದಾನದಿಂದ ಅಮರನಾದ. ಭಗತ್ ಸಿಂಗ್ ಹುತಾತ್ಮರಿಗೆ ಗೌರವ ಸಲ್ಲಿಸಿದ್ದು ಹೇಗೆ? ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಘಟನೆ ಬಗ್ಗೆ ಕೇಳಿ ದಿಗ್ಭ್ರಾಂತನಾದ. ಪೊಲೀಸರ ಕಣ್ಣು ತಪ್ಪಿಸಿ ಜಲಿಯನ್ ವಾಲಾಬಾಗ್ ತಲುಪಿದ. ಭಕ್ತಿಯಿಂದ ತಲೆಬಾಗಿ ರಕ್ತದಿಂದ ತೊಯ್ದು ಒಂದು ಚಿಟಿಕೆ ಮಣ್ಣನ್ನು ತೆಗೆದು ತನ್ನ ಹಣೆ ಮೇಲೆ ತಿಲಕವನ್ನಿಟ್ಟುಕೊಂಡು ಕಣ್ಮುಚ್ಚಿ ಭಕ್ತಿಯಿಂದ ಕೈಮುಗಿದು ಹುತಾತ್ಮರಿಗೆ ಗೌರವ ಸಲ್ಲಿಸಿದ. ಪೂಜ್ಯನೀಯ ಆ ಮಣ್ಣನ್ನು ತನ್ನ ಊಟದ ಡಬ್ಬದಲ್ಲಿ ಮನೆಗೆ ತಂದ. ಉದಾತ್ತ ಚಿಂತನೆಗಳು. ಕ್ರಿಯಾ ಸ್ವಾತಂತ್ರ್ಯ ಅಂದರೆ ಏನು? ಕ್ರಿಯಾ ಸ್ವಾತಂತ್ರ್ಯ ಎಂದರೆ ತನಗೆ ಇಷ್ಟ ಬಂದ ಕೆಲಸ ಮಾಡಲು ವ್ಯಕ್ತಿಗೆ ಅವಕಾಶವಿರುವುದು. ಅದು ಔಪಚಾರಿಕವಾಗಿ ವಾಸ್ತವಿಕವಾಗಿ ಜಾರಿಯಲ್ಲಿರಬೇಕು. ನಿರ್ದಿಷ್ಟ ಕಾರ್ಯಗಳನ್ನು ಮಾಡಲು ಇರುವ ಪರಿಣಾಮಕಾರಿಯಾದ ಸಾಮರ್ಥ್ಯವಾಗಬೇಕು ಅಂತ ಬರೆದ್ರೆ ಸಾಕು. ಇನ್ನು ರಾಜಕೀಯ ಸ್ವಾತಂತ್ರ್ಯದ ಮಹತ್ವ ಕೇಳಿದ್ದಾರೆ. ರಾಜಕೀಯ ಸ್ವಾತಂತ್ರ್ಯ ಇರೋದು ವ್ಯಕ್ತಿಗೆ ಶಾಸನಗಳನ್ನು ರಚಿಸುವುದರಲ್ಲಿ, ಸರ್ಕಾರದ ಸ್ಥಾಪನೆ ವಿಸರ್ಜನೆಗಳಲ್ಲಿ ಪಾಲು ಇರುವ ಹಕ್ಕಿನಲ್ಲಿ. ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯ ಅಭಿಪ್ರಾಯ: ಕೆಟ್ಟ ಅಕ್ಷರದ ಬರವಣಿಗೆ ಅಪಕ್ವ ಮತ್ತು ಅಪೂರ್ಣ ಶಿಕ್ಷಣದ ಚಿಹ್ನೆ. ಒಳ್ಳೆಯ ಬರವಣಿಗೆ ಉತ್ತಮ ಶಿಕ್ಷಣದ ಅವಶ್ಯವಾದ ಅಂಶವೆಂಬುದನ್ನು
ಪ್ರತಿಯೊಬ್ಬ ಯುವಕ ಯುವತಿ ತಿಳಿದುಕೊಳ್ಳಬೇಕು ಎಂಬುದು ಗಾಂಧೀಜಿಯವರ ಅಭಿಪ್ರಾಯ. ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗೋದು ಯಾವಾಗ? ದೇಶದ ಭಾಷೆಗಳಲ್ಲಿ ಜನರಿಗೆ ಭಾವನೆಗಳನ್ನು ನೀಡಬೇಕು, ದೇಶದ ಸಂಸ್ಕೃತಿಯನ್ನು ನೀಡಬೇಕು. ಆಗ ಮಾತ್ರ ದೇಶದ ಪ್ರಗತಿ ಸ್ಥಿರವಾಗೋದು. ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕೆಂಬುದು ವಿವೇಕಾನಂದರ ಅಭಿಪ್ರಾಯ. ದೇಶದ ಮತ್ತು ಇಡೀ ಜಗತ್ತಿನ ಕಲ್ಯಾಣ ನಮ್ಮ ಮೇಲೆ ನಿಂತಿದೆ ಎಂದು ಭಾವಿಸಿ ಕಾರ್ಯೋನ್ಮುಖರಾಗಬೇಕು. ವೇದಾಂತದ ಸಾರವನ್ನು ಪ್ರತಿ ಮನೆ ಮನೆಗೂ ಸಾರಬೇಕು. ಪ್ರತಿಯೊಂದು ಆತ್ಮದಲ್ಲಿರುವ ಸುಪ್ತ ಪಾವಿತ್ರವನ್ನು ಜಾಗೃತಗೊಳಿಸಿ ಒಂದು ಮಹಾ ಆದರ್ಶಕ್ಕಾಗಿ ಬಾಳಿ ದುಡಿದು ಮಡಿದಾಗ ಬಾಳಿನಲ್ಲಿ ತೃಪ್ತಿ ದೊರೆಯುತ್ತದೆ. ವಚನಗಳಲ್ಲಿ ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕಮಹಾದೇವಿಯ ಅಭಿಪ್ರಾಯ. ಜ್ಞಾನಿಗಳೊಡನೆ ಸ್ನೇಹ ಮಾಡಿದರೆ ಮೊಸರನ್ನು ಕಡೆದು ಬೆಣ್ಣೆಯನ್ನು ತೆಗೆದಂತೆ, ಅಜ್ಞಾನಿಗಳೊಡನೆ ಸ್ನೇಹ ಮಾಡಿದರೆ ಕಲ್ಲು ಹೊಡೆದು ಕಿಡಿಯನ್ನು ಹೊತ್ತಿಸಿಕೊಂಡಂತೆ ಎಂಬುದು ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗೆ ಅಕ್ಕಮಹಾದೇವಿಯ ಅಭಿಪ್ರಾಯ. ಪೈಗಳ ತಮ್ಮ ನೂಲು ಮದುವೆ ದಿನ ಏನೇನು ಸಿದ್ಧತೆಗಳನ್ನು ಮಾಡುತ್ತಿದ್ದರು. ಒಂದು ಕಡೆ ಲಡ್ಡುಗೆಗಳನ್ನು ಕಟ್ಟುತ್ತಿದ್ದರು, ಮತ್ತೊಂದು ಕಡೆ ಮಂಡಿಗೆಗಳನ್ನು ಮಡಿಸುತ್ತಿದ್ದರು, ಬೇರೊಂದು ಕಡೆ ಸೇವಿಗೆಯನ್ನು ಒತ್ತುತ್ತಿದ್ದರು. ಬ್ಯಾಸಲ್ ಮಿಷನ್ ಅವರು ಪ್ರಕಟಿಸಿದ ಯಾವ ಕೃತಿಗಳನ್ನು ಲೇಖಕರು ಓದಿಕೊಂಡರು? ಹಳಗನ್ನಡ ವ್ಯಾಕರಣ ಸೂತ್ರ, ಕನ್ನಡ ಜೈಮಿನಿ ಭಾರತ, ಗದುಗಿನ ಭಾರತ, ಶಬರ ಶಂಕರ ವಿಲಾಸ. ಚಪ್ಪರದ ಗದ್ದಲದ ನಡುವೆ ಗೋವಿಂದ ಪೈ ಅವರಿಗೆ ಕೇಳಿಸಿದ ಹಾಡು ಅಡವಿಗೆ ಪೋಪರನೆ ಕರೆದಯ್ಯ, ಅಡವಿಯೊಳಗೆ ಬಲು ಕಡುಖಳ ಮೃಗಗಳು ಬೆಡದೆ ಬಾಧಿಪವೋ ನಿನ್ನ. ಗುರುಪದೇಶದ ಗುಣಗಳು ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಗುರುಪದೇಶ ಎಂದರೆ ಜನರ ಒಳ ಹೊರಗನ ಕೊಳವೆಗಳನ್ನು ತೊಳೆದು ಬಿಡುವ ನೀರಿಲ್ಲದ ಮೇಹ, ತಲೆ ನೆರೆಯದೆ ಮೈ ಸುಕ್ಕುಗೊಟ್ಟದೆ ಮೂಡುವ ಮುಪ್ಪು, ಬಜ್ಜು ಬೆಳೆದೆ ಬರುವ ಗುರುತ್ವ, ಬಂಗಾರವಿಲ್ಲದೆ ಮಾಡಿದ ಬೆಲೆ ಬಾಳುವ ಕಿವಿಯೋಲೆ, ಪಂಜು ಇಲ್ಲದೆ ಬೆಳಗುವ ಬೆಳಕು, ಉದ್ವೇಗ ಭರಿಸದ ಜಾಗರಣೆ ಇದೇ ಇತ್ತು. ಇನ್ನು ರಾಜರ ಪ್ರಕೃತಿ ಹೇಗಿದೆ ಅಂತ ಕೇಳ್ತಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ರಾಜರಿಗೆ ಅಹಂಕಾರದ ದಾಹಜ್ವರ ತಲೆಗಡರಿ ಅವರ ಬಗೆಯಲ್ಲಿ ಕತ್ತಲು ತುಂಬಿರ್ತದೆ. ಸಂಪತ್ತಿನ ಪೈತೆ ಅಡರಿ ಜಗತ್ತೆಲ್ಲ ಕ್ಷುದ್ರವಾಗಿ ಕಾಣ್ತದೆ. ಅಧಿಕಾರದ ಸೋಂಕು ತಾಗಿ ಬುದ್ಧಿ ಮಂಕಾಗಿ ಬಿಡುತ್ತದೆ. ಅಹಂಕಾರದಿಂದ ಅವರ ಕಿವಿಡಾಗಿ ಬಿಡುತ್ತದೆ. ಗುರುಪದೇಶ ಯಾರಿಗೆ ಮೆಚ್ಚುಗೆಯಾಗೋದಿಲ್ಲ? ಮೂರ್ಖರು ಮತ್ತು ರಾಜಮನೆತನದಲ್ಲಿ ಹುಟ್ಟಿದವರಿಗೆ ಗುರುಪದೇಶ ಮೆಚ್ಚುಗೆಯಾಗೋದಿಲ್ಲ. ಏಕೆಂದರೆ ಮೂರ್ಖನ ಕಿವಿಗೆ ಅದು ಒಂದು ಹೊರೆ. ರಾಜರ ಮನೆತನದಲ್ಲಿ ಹುಟ್ಟಿದರೆ ಸಾಕು, ಅಹಂಕಾರದಿಂದ ಅವರ ಕಿವಿಡಾಗಿ ಬಿಡುತ್ತದೆ. ಯಾವುದೇ ಗಾದೆ ಮಾತುಗಳನ್ನು ಕೇಳಿದಾಗ ಇಷ್ಟು ಮೇನ್ ಫಸ್ಟ್ ಆಗಿ ಬರೀರಿ. ಗಾದೆ ವೇದಗಳಿಗೆ ಸಮಾನ. ಗಾದೆ ಹಿರಿಯರು ಹೇಳಿದ ಅನುಭವದ ನುಡಿಮುತ್ತುಗಳು. ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ. ಇದು ಒಂದು ಕನ್ನಡದ ಪ್ರಸಿದ್ಧ ಗಾದೆ ಅಂತ ಬರೆದು ಅದು ಯಾವ ಮಹತ್ವ ಇದೆ ಅಂತ ತಿಳಿದು ಒಬ್ಬ ವಿದ್ಯಾರ್ಥಿ ಅಥವಾ ಮನುಷ್ಯನ ಜೀವನದ ಉದಾಹರಣೆಯನ್ನು ಕಳಿಸಿ ಬರೆದರೆ 3 ಅಂಕ ನಿಮಗೆ ಕೊಡ್ತಾರೆ. ಇಂಪಾರ್ಟೆಂಟ್. ಇನ್ನು ಅಲಂಕಾರಗಳಲ್ಲಿ ನೋಡಿ. ಸೊ ಫಸ್ಟ್ ಬರ್ತಕ್ಕಂಥದ್ದು ಇಷ್ಟು ಏನಪ್ಪ ಅಂತಂದರೆ ಮೇನ್ ಆಗಿ ಅಲಂಕಾರ, ಉಪಮಾಲಂಕಾರ. ಮೊನ್ನೇನು ಉಪಮಾಲಂಕಾರ ಬಂದಿತ್ತು. ಸೊ ಈ ಸಲ ರೂಪಕ ಬರ್ಬೋದು ಅಥವಾ ಉಪಮಾಲಂಕಾರ ಕೊಟ್ಟರು ಕೂಡ ಬರ್ಬೋದು. ಬಟ್ ರೂಪಕ ಅಲಂಕಾರ ಕೇವಲ 4 ಇದಾವ. ಅಳಿರಿ ಉತ್ತಿಪ್ಪ ಎಮ್ಮ ಎಡಲು ಬಗೆಯ, ಮಾರಿಗೌತನವಾಯಿತು ನಾಳಿನ ಭಾರತ, ಸಜ್ಜನರಿಗೆ ಗುರುವಚನ ಎನ್ನುವುದು ಕಿವಿಗೆ ಒಂದು ಆಭರಣ, ಸೀತೆಯ ಮುಖ ಕಮಲ ಅರಳಿತು. ಸೊ ಇದನ್ನು ಸ್ವಲ್ಪ ನೋಡ್ಕೊಡ್ರಿ. ಇವು ಸ್ವಲ್ಪ ಫಿಕ್ಸ್ ಆಗಿ ನಾವು ಅನ್ಬೋದು. ಆಮೇಲೆ ಉತ್ಪ್ರೇಕ್ಷದಲ್ಲಿ ಒಂದೇ ಬರ್ತದೆ, ಉಚ್ಛೋದ ಸರೋವರ ಅಂತ ಬರ್ತದೆ. ಆಮೇಲೆ ನೆಕ್ಸ್ಟ್ ಅರ್ಥಾಂತರ ನ್ಯಾಸದಲ್ಲಿ ಆತ ಪರೀಕ್ಷೆಯಲ್ಲಿ ಪಡೆದ ಪ್ರಥಮ ಸ್ಥಾನ ಉತ್ತೀರ್ಣ. ಆಮೇಲೆ ಪರಮಾತ್ಮ ತನ್ನ ಭಕ್ತರನ್ನು ಸದಾ ಕಾಪಾಡ್ತಾನೆ. ಅದನ್ನು ನೋಡಿದರೆ 3 ಮಾರ್ಕ್ಸ್ ಬರ್ತದೆ. ಇನ್ನು ಛಂದಸ್ಸಿನಲ್ಲಿ ನಿಮಗೆ ಲಾಸ್ಟ್ ಯಾವುದು ವಾರ್ಧಕ ಕೇಳಿದ್ರಲ್ಲ. ಎಸ್, ಓಕೆ. ಸೊ ಇವಾಗ ಕಂದ ಪದ್ಯ ಬರ್ಬೋದು. ಕೇವಲ 2 ಸಾಲು ಇರ್ತದೆ. 4 ಒಂದನೇ ಸಾಲದಲ್ಲಿ 12 ಬರೀರಿ, 2ನೇ ಸಾಲದಲ್ಲಿ 4 5 ಬರೀರಿ, 25 ಲಾಸ್ಟಲ್ಲಿ ಮಾತ್ರಾಗನ ಆಧಾರಿತ ಕಂದ ಪದ್ಯ ಆಗಿದೆ ಅಂತ ಬರೆದು ಚೆನ್ನಾಗಿ ಲಘು ಗುರು ಹಾಕಿದ್ರೆ 3 ಮಾರ್ಕ್ಸ್ ಕೊಡೋದು. ಓಕೆನಾ. ಅದು ಬರದೇ ಇತ್ತಂದರೆ ಭಾಮಿನಿ ಷಟ್ಪದಿ ಬರ್ತದೆ. ಸೊ ಭಾಮಿನಿ ಷಟ್ಪದಿಯಲ್ಲಿ 3 4 ಇರ್ತದೆ. ಫಸ್ಟ್ ಲೈನಲ್ಲಿ 14, ಸೆಕೆಂಡಲ್ಲಿ 14, ನೆಕ್ಸ್ಟ್ 21 ಪ್ಲಸ್ ಗುರು ಇರ್ತದೆ. ಇದು ಕೂಡ ಮಾತ್ರಾಗನ ಆಧಾರಿತ ಭಾಮಿನಿ ಷಟ್ಪದಿ ಅಂತ ಬರೀಬೇಕು. 12 ಮಾತ್ರೆ ಬರ್ತಾ ಇದ್ರೆ ಕಂದ ಪದ್ಯ ಇರ್ತದೆ. ಫಸ್ಟ್ ಅಲ್ಲಲ್ಲಿ 14 ಇತ್ತಂದರೆ ಭಾಮಿನಿ ಇರ್ತದೆ, 20 ಇತ್ತಂದರೆ ವಾರ್ಧಕ ಇರ್ತದೆ. ಅದು ಕೂಡ ಗೊತ್ತಿರಲಿ. ಇನ್ನು ಒಂದೊಂದೇ ಸಾಲುಗಳಿತ್ತಂದರೆ ಸೊ ಫಸ್ಟಲ್ಲಿ 20 ಅಕ್ಷರ ಇತ್ತಂದ್ರೆ ಅದೇನಾಗಿರ್ತದೆ ಉತ್ಪಲ ಮಾಲೆ ಆಗಿರ್ತದೆ. 21 ಅಕ್ಷರ ಇತ್ತಂದ್ರೆ ಅದೇನಾಗಿರ್ತದೆ ಚಂಪಕ ಮಾಲೆ ಇರ್ತದೆ. ಸೊ ಇದರಲ್ಲಿ ಎಷ್ಟಿರ್ತದೆ 20 ಅಕ್ಷರ ಇರ್ತಾವೆ. ಇದರಲ್ಲಿ ಎಷ್ಟಿರ್ತವೆ 21 ಅಕ್ಷರ. ಬಟ್ ಎರಡರಲ್ಲಿ ಕೂಡ 28 ಮಾತ್ರೆಗಳೇ ಇರೋದು. ಇದು ಇಂಪಾರ್ಟೆಂಟ್ ಇತ್ತು. ಅವು ಬರಲಿಲ್ಲ ಅಂದರೆ ಸೊ ಬರ್ತದೆ. ಇದು ನಜಬಜ ಝಂಜರಂ ಅಂತಕ್ಕಂಥ ಸೂತ್ರ. ಇದು ಭರಲಘು ಏನು ಮಾಡಿ ಅಂತಂದರೆ ಸೂತ್ರವನ್ನೇ ನೆನಪಿನಲ್ಲಿ ಇಟ್ಕೊಂಡು 3 ಮಾರ್ಕ್ಸ್ ತೊಗೊಳ್ರಿ. ಇನ್ನು ಲಾಸ್ಟ್ ಒಂದು ಮನವಿ ಪತ್ರ ಇರ್ತದೆ. ಸೊ ಮನವಿ ಪತ್ರವನ್ನು ಬರೆಯುವಾಗ ಫಸ್ಟ್ ನೀವು ಮೇಲೆ ಸ್ಥಳ ದಿನಾಂಕ ಹಾಕಬೇಕು.
ಆಲ್ರೆಡಿ ಕೊಟ್ಟಿರ್ತಾರೆ. ಸೊ ಅದನ್ನೇ ನೀವು ಹಿಂದೆ ಹಾಕಿ ಅಲ್ಲಿ ಹೆಸರು, ಊರು, ತರಗತಿ, ಶಾಲೆ ಊರು ಬರೀರಿ. ಆಮೇಲೆ ಇವರಿಗೆ ಆಲ್ರೆಡಿ ಕೊಟ್ಟಿರ್ತಕ್ಕಂಥ ಅಡ್ರೆಸ್ಸನ್ನು ಬರೆದು, ಮಾನ್ಯರೇ ವಿಷಯ ಬರೆದು, ಸಮಸ್ಯೆಯನ್ನು ಬರೆದು ಇಲ್ಲಿ ಧನ್ಯವಾದಗಳೊಂದಿಗೆ ಬರೀರಿ, ಇಂತಿ ನಿಮ್ಮ ವಿಶ್ವಾಸ ಅಂತ ಬರೆದು, ಸೊ ಲಾಸ್ಟ್ ಇಲ್ಲಿ ಹೊರ ವಿಳಾಸ ಹಾಕೋದನ್ನು ಮರಿಬೇಡಿ. ಸೊ ಹೊರ ವಿಳಾಸ ಹಾಕಿದ್ರೇ ನಿಮಗೆ ಅಂಕಗಳು ಸಿಗೋದು. ಇನ್ನು ಎಲ್ಲರೂ ಎಸ್ಸೆಗಳನ್ನು ಕೇಳ್ತಾ ಇದ್ದೀರಿ. ಸೊ ನೋಡಿ, ರಾಷ್ಟ್ರೀಯ ಹಬ್ಬಗಳಾಗಿರ್ಬೋದು, ರಾಷ್ಟ್ರೀಯ ಭಾವೈಕ್ಯತೆ, ರಾಷ್ಟ್ರೀಯ ಹಬ್ಬ, ರಾಷ್ಟ್ರೀಯ ಭಾವೈಕ್ಯತೆ, ಆಮೇಲೆ ತ್ಯಾಜ್ಯ ವಸ್ತುಗಳ ನಿರ್ವಹಣೆ, ನೆಕ್ಸ್ಟ್ ಪ್ರಾಚ್ಯ ವಸ್ತುಗಳ ಸಂರಕ್ಷಣೆ, ಓಕೆ, ಗ್ರಂಥಾಲಯದ ಮಹತ್ವ, ಶಾಲೆಗೆ ಸಂಬಂಧಪಟ್ಟಂತೆ, ಓಕೆ, ಆಮೇಲೆ ಶಾಲೆಯಲ್ಲಿರ್ತಕ್ಕಂಥ ಇದು ಶಾಲಾ ಸಂಸತ್ತು, ಈಕೋ ಕ್ಲಬ್ ಆಗಿರ್ಬೋದು, ಶಾಲಾ ಸಂಸತ್ತು, ಈಕೋ ಕ್ಲಬ್ಗಳ ಬಗ್ಗೆ ಬರ್ಬೋದು, ಓಕೆನಾ, ಈಕೋ ಕ್ಲಬ್ ಬಗ್ಗೆ ಬರ್ಬೋದು. ಇನ್ನು ಕನ್ನಡ ಭಾಷೆ ಬೆಳವಣಿಗೆ ಮತ್ತು ಸವಾಲುಗಳು ಅಂತ ಕೂಡ ಕೊಟ್ಟಿದ್ದಾರೆ, ಅದನ್ನು ಕೂಡ ಚೆನ್ನಾಗಿ ನೋಡಿ. ಅಲ್ಲೇನಿಲ್ಲ, ಕೇವಲ ನೀವೇನು ಬರೀಬೇಕಾಗ್ತದೆ ಅಂದರೆ ಪೀಠಿಕೆ ಅಂತ ಬರೆದು ಒಂದು 4 ಸಾಲು, ವಿಷಯದ ನಿರೂಪಣೆ ಅಂತ ಒಂದು 2 ಪ್ಯಾರಾಗ್ರಾಫಲ್ಲಿ ಒಂದು 12 ಸಾಲು, ಉಪಸಂಹಾರ ಒಂದು 2 ಸಾಲು. ಸೊ ಟೋಟಲ್ ಒಂದು 15-16 ಸಾಲು ಬರೆದ್ರೆ ನಿಮಗೆ 5 ಮಾರ್ಕನ್ನು ಕೊಡ್ತಾರೆ. ಇಷ್ಟಿತ್ತು, ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಗುಡ್ ಲಕ್, ಹ್ಯಾವ್ ಅ ನೈಸ್ ಡೇ.